ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಮ್ ಮೇಕರ್ಸ್ ವರ್ಕ್. ನಾನು ಸುನಂದ ಕುಮಾರ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸ್ವಾತಂತ್ರ್ಯ ದಿನಾಚರಣೆ ವ್ಲಾಗು. ನಾನು ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮೂರಿನಲ್ಲಿ ಇಂಡಿಪೆಂಡೆನ್ಸ್ ಡೇನ ತುಂಬ ಚೆನ್ನಾಗಿ ಮಾಡ್ತಾರೆ. ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಎರಡೂ ಸೇರಿ ಇಲ್ಲಿ ಇಂಡಿಪೆಂಡೆನ್ಸ್ ಡೇನ ತುಂಬ ಚೆನ್ನಾಗಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಸೆಲೆಬ್ರೇಷನ್ ನೋಡೋದಕ್ಕೆ ಪಬ್ಲಿಕ್ಕಿಗೂ ಅವಕಾಶ ಇರುತ್ತೆ. ಇದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಪ್ರತಿಯೊಂದು ಶಾಲೆಯ ಮಕ್ಕಳು ಸಹ ಅವರ ಶಾಲೆಯ ಸಮವಸ್ತ್ರಗಳನ್ನ ಹಾಕ್ಕೊಂಡು ಶಿಸ್ತಿನಿಂದ ಸ್ವಾತಂತ್ರ್ಯ ದಿನಾಚರಣೆಗೆ ರೆಡಿಯಾಗಿ ಬಂದಿದ್ದರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಅವ್ರುಗಳನ್ನೆಲ್ಲ ನೋಡಿದಾಗ ನನಗೆ ನನ್ನ ಸ್ವಾತಂತ್ರ್ಯ ದಿನಾಚರಣೆ ನಾನು ಶಾಲೆಯಲ್ಲಿ ಓದುವಾಗ ನನ್ನ ಸ್ವಾತಂತ್ರ್ಯ ದಿನಾಚರಣೆ ನನಗೆ ನೆನಪಾಗ್ಬಿಡ್ತು. ತುಂಬ ಖುಷಿಯಾಯಿತು. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಈ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಪ್ರಿಪ್ರೇಷನ್ ಮಾಡ್ಕೋತಾರಲ್ಲ, ಅದೇ ಒಂದು ರೀತಿ ಸೊಗಸಾಗಿರುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪ್ರಬಂಧಗಳನ್ನ ಬರೆಸ್ತಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಆಗಸ್ಟ್ 15 ಬಂತು ಅಂತ ಅಂದರೆ ಮುಗೀತು ನಮಗೆ. 2 ಡೇಸಿಂದನೇ ಪ್ರಿಪ್ರೇಷನ್ನು. ಯಾರ್ಯಾರು ಏನೇನು ಕೆಲಸಗಳನ್ನ ಮಾಡಬೇಕು ಅಂತ ಏನು ಮಾಡ್ತಿದ್ರು, ನಮಗೆ ಬ್ಯಾಚ್ಗಳನ್ನ ಮಾಡ್ತಾಯಿದ್ರು. ಬ್ಯಾಚ್ಗೊಬ್ಬೊಬ್ಬರು ಲೀಡರ್ಸ್ಗಳನ್ನ ಇಟ್ಟಿರ್ತಿದ್ರು. ಆ ಲೀಡರ್ಸ್ ಏನು ಮಾಡ್ತಿದ್ರು, ಅವ್ರವ್ರ ಬ್ಯಾಚಿನ ಅವರು ಮೇಂಟೈನ್ ಮಾಡ್ತಾಯಿದ್ರು. ಇದೆಲ್ಲ ಆದಮೇಲೆ ನಮಗೆ ಪಿ ಟಿ ಮಾಸ್ಟರ್ ಹೇಳ್ತಾಯಿದ್ರು ಯಾವ ರೀತಿ ರೆಡಿಯಾಗಿ ಬರಬೇಕು ಸ್ವಾತಂತ್ರ್ಯ ದಿನಾಚರಣೆಗೆ ಅಂತ. ಕಂಪಲ್ಸರಿ 2 ಜರಡೆ ಹಾಕಿರಬೇಕು ಹೆಣ್ಮಕ್ಳು, ಯೂನಿಫಾರ್ಮ್ ಹಾಕಿರಬೇಕು, ಯೂನಿಫಾರ್ಮ್ ಐರನ್ ಆಗಿರಬೇಕು. ಆಮೇಲೆ ಶೂ ಮತ್ತು ಸಾಕ್ಸನ್ನು ಕಂಪಲ್ಸರಿಯಾಗಿ ಹಾಕಿ ಡಿಸಿಪ್ಲಿನಾಗಿ ಬರಬೇಕು ಅಂತ ಹೇಳ್ತಾಯಿದ್ರು. ಈಗಿನ ವಿದ್ಯಾರ್ಥಿಗಳೆಲ್ಲ ಇಂಡಿಪೆಂಡೆನ್ಸ್ ಡೇಗೆ ಮ್ಯಾಚ್ ಆಗೋ ರೀತಿ ಕೇಸರಿ ಬಿಳಿ ಹಸಿರಿದು ಬ್ಯಾಂಡ್ಗಳನ್ನ ಹಾಕಿರ್ತಾರೆ. ಆದರೆ ನಾವು ಕೇಸರಿ ಬಿಳಿ ಹಸಿರಿದು ಬ್ಯಾಂಗಲ್ಸ್ಗಳನ್ನ ಹಾಕ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ತಾಯಿದ್ವಿ. ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮ ತಾಲೂಕಿನ ತಹಶೀಲ್ದಾರರು ಹಾಗೆ ಶಾಸಕರು, ಅವರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೆ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರು, ಹಾಗೆ ಬೇರೆ ಬೇರೆ ಅಂಗನವಾಡಿ ಕಾರ್ಯಕರ್ತೆಯರು, ಜೊತೆಗೆ ಲಾಯರ್ಸ್ಗಳು, ಅವ್ರ ಜೊತೆಗೆ ವೈದ್ಯಾಧಿಕಾರಿಗಳು ಪ್ರತಿಯೊಬ್ಬರೂ ಸಹ ತಾಲೂಕಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಭಾಗವಹಿಸಿದರು. ಹಾಗೆ ತಾಲೂಕಿನ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನಡೆಸ್ಕೊಟ್ರು. ಇದೆಲ್ಲ ಮುಗಿದ ಮೇಲೆ ನಮ್ಮ ಮಕ್ಕಳು ಒಳ್ಳೆ ಶಿಸ್ತಿನ ಸಿಪಾಯಿಗಳ ಥರ ನೋಡಿ ಯಾವ ರೀತಿ ಪರೇಡನ್ನು ಮಾಡ್ತಾರೆ ಅಂತ. ಹಾಗೆ ವಿಡಿಯೋನ ಗಮನಿಸ್ತಾ ಇರಿ. ಇಲ್ಲಿ ನಿಮಗೆ ಯಾರು ಕಾಣಿಸ್ತಾರೆ ಅಂದರೆ ಒಬ್ಬರು ಛೋಟಾ ಸುಭಾಷ್ ಚಂದ್ರ ಬೋಸ್ ಅವರು ನಿಮಗೆ ಕಾಣಿಸ್ತಾರೆ. ತುಂಬ ಮುದ್ದಾಗಿ ತುಂಬ ಕ್ಯೂಟಾಗೂ ಸಹ ಇದ್ದರು. ಇವ್ರ ಥರನೇ ಅನೇಕ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳೆಲ್ಲರೂ ಏನು ಮಾಡಿದರು, ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನ ಹಾಕ್ಕೊಂಬಂದಿದ್ರು. ಭಗತ್ ಸಿಂಗ್ ಆಗಿದ್ದರು, ಟಿಪ್ಪು ಸುಲ್ತಾನ್ ಆಗಿ ಬಂದಿದ್ದರು, ಗಾಂಧೀಜಿ ಆಗಿದ್ದರು. ಸೊ ಬೇರೆ 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 ಸ್ವಾತಂತ್ರ್ಯ ಹೋರಾಟಗಾರರು ಯಾರಿದ್ದಾರೆ ಅವ್ರದ್ದೆಲ್ಲ ವೇಷಗಳನ್ನ ಹಾಕ್ಕೊಂಬಂದಿದ್ರು. ಅದ್ರ ಜೊತೆಗೆ ಈ ಬ್ರಿಟಿಷರದ್ದು ಸಹ ವೇಷಗಳನ್ನ ಹಾಕ್ಕೊಂಬಂದಿದ್ರು. ಈ ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡಾಲೌಸಿ ಅಂತ ಏನೇನು ಕರಿತೀವಿ ಅವರೆಲ್ಲರದ್ದು ಸಹ ವೇಷಭೂಷಣನ ಹಾಕ್ಕೊಂಡು ಬಂದಿದ್ದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಥವಾ ಫೋಟೋ ತಗೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಪರೇಡನ್ನು ನಡೆಸ್ಕೊಡ್ತಾಯಿದ್ರು. ಸೊ ಅದನ್ನು ನೋಡಬೇಕು ಅಂತ ನಾನು ತುಂಬ ಇಂಟ್ರೆಸ್ಟ್ ಆಗಿದ್ದೆ. ಸೊ ತುಂಬ ಚೆನ್ನಾಗಿ ಮಾಡಿದರು. ಇದೆಲ್ಲ ಮುಗಿದ ಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಅದಾದಮೇಲೆ ಅತಿಥಿಗಳಿಂದ ಭಾಷಣ ಇತ್ತು. ನೋಡಿ, ಚಕ್ಕೆ ಲವಂಗ ಕೊಡಿ ಅಂತ ಬಂದ ಬ್ರಿಟಿಷರು ಕೊನೆಗೆ ಕೊಹಿನೂರ್ ಡೈಮಂಡನ್ನೇ ತಗೊಂಡೋಗ್ಬಿಟ್ರು. ಕೇವಲ ಬರೀ ಕೊಹಿನೂರ್ ಡೈಮಂಡ್ ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೂ ಹೆಚ್ಚು ಸಿರಿ ಸಂಪತ್ತನ್ನು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಬ್ರಿಟಿಷರು ಇಲ್ಲಿಂದ ಹೊತ್ಕೊಂಡೋದ್ರು. ಲೂಟಿ ಮಾಡಿದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ ನಂತರ ಅವರು 1947 ಆಗಸ್ಟ್ 15ರಂದು ಈ ಒಂದು ಅಖಂಡ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ. ಈ ಒಂದು ಘೋಷಣೆಗಾಗಿ ನಮ್ಮ ದೇಶದ ಜನತೆ, ಸ್ವಾತಂತ್ರ್ಯ ಹೋರಾಟಗಾರರು ಅದೆಷ್ಟು ಹೋರಾಟಗಳನ್ನು ನಡೆಸಿದರು, ಎಷ್ಟು ಚಿತ್ರಹಿಂಸೆಗಳನ್ನು ಅನುಭವಿಸಿದರು. ಅದರ ಜೊತೆಗೆ ಎಷ್ಟೋ ಜನ ಕಾರಾಗೃಹ ವಾಸವನ್ನು ಮಾಡಿದರು, ಉಪವಾಸ ಸತ್ಯಾಗ್ರಹನ ಮಾಡಿದರು, ಅದರ ಜೊತೆಗೆ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದರು. ಹೀಗೆ ಅನೇಕ ರೀತಿಯ ಹೋರಾಟಗಳನ್ನು ನಡೆಸಿ ಅಂತಿಮವಾಗಿ ನಮಗೆ ಏನು ಮಾಡಿದರು, ಈ ಒಂದು 1947ರಲ್ಲಿ ಸ್ವಾತಂತ್ರ್ಯವನ್ನು ಕೊಡಿಸಿದರು. ಅಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.
ಇಂಡಿಪೆಂಡೆನ್ಸ್ ಡೇಲಿ ಎಲ್ಲರ ಗಮನ ಸೆಳೆದಿದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಸೇಜು. ಏನಪ್ಪ ಮೆಸೇಜು ಅಂದರೆ, ಅರಣ್ಯ ಇಲಾಖೆಯವರು, ಆಮೇಲೆ ತೋಟಗಾರಿಕಾ ಇಲಾಖೆಯವರು, ಕೃಷಿ ಇಲಾಖೆಯವರು, ಆರೋಗ್ಯ ಇಲಾಖೆಯವರು, ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಕೆಲವೊಂದು ವಿಶೇಷವಾದಂತಹ ಮೆಸೇಜ್ಗಳನ್ನು ಸಾರ್ವಜನಿಕರಿಗೆ ನೀಡಿದರು. ಇದೊಂದು ಉತ್ತಮವಾದ ಬೆಳವಣಿಗೆ ಅಂತಲೂ ಸಹ ಹೇಳ್ಬೋದು. ಈ ರೀತಿಯಾಗಿ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು ಈ ಮೆಸೇಜು. ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ, ಅದ್ರ ಜೊತೆಗೆ ಸಾರ್ವಜನಿಕರು ತಿಳ್ಕೊಳ್ಳಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮೆಸೇಜ್ಗಳನ್ನ ನೀಡೋದಿದೆಯಲ್ಲ, ಅದೊಂದು ಉತ್ತಮವಾದ ಪ್ರಯತ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸು ಸಹ ಅಲ್ಲಿತ್ತು. ತುಂಬ ಜನ ಹೋಗಿ ಅಲ್ಲಿ ನೋಡ್ತಾಯಿದ್ರು ಏನೇನಿದೆ ಅಂದ್ಬಿಟ್ಟು. ಒಳ್ಳೆಯ ಒಂದು ಪ್ರಯತ್ನ ಅಂತ ಹೇಳ್ಬೋದು ಇದನ್ನು. ಫೈನಲಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿಸಿದ್ವಿ. ತುಂಬ ಚೆನ್ನಾಗಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ನಡೀತು. ತುಂಬ ಸಂತೋಷವೂ ಆಯಿತು. ಇಂಡಿಪೆಂಡೆನ್ಸ್ ಡೇಗೆ ನಾನು ನನ್ನ ಮಕ್ಕಳನ್ನ ಈ ರೀತಿ ರೆಡಿ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿಗೆ ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಮುಕ್ತಾಯ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.